ನೇಪಾಳದಲ್ಲಿ ಉಂಟಾಗಿರುವಂತಹ ಜಲ ಪ್ರಳಯಕ್ಕೆ ಸಾವಿನ ಸಂಖ್ಯೆ 22ಕ್ಕೆ ಏರಿಕೆಯಾಗಿದೆ. 1000ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಹಳ್ಳಿಗಳೇ ಮಾಯವಾಗಿ ಹೋಗಿದ್ದಾವೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರತ ನೆರವಿನ ಹಸ್ತವನ್ನ ಚಾಚಿದೆ. ನೇಪಾಳದಲ್ಲಾಗಿರುವಂತಹ ಮೇಘ ಸ್ಫೋಟದ ಒಂದೊಂದು ದೃಶ್ಯಗಳು ಕೂಡ ಭಯಾನಕವಾಗಿದ್ದಾವೆ. ಭೀಕರ ಪ್ರವಾಹದಲ್ಲಿ 133 ಭಾರತೀಯರು ನಾಪತ್ತೆಯಾಗಿದ್ದಾರೆ. 291 ವಿದೇಶಿಗರು ಮಿಸ್ಸಿಂಗ್ ಆಗಿದ್ದಾರೆ. ತಮಿಳುನಾಡಿನ 50 ಜನ ನಾಪತ್ತೆಯಾಗಿರುವ ಮಾಹಿತಿ ಇದೆ. ನೇಪಾಳದ ಪರ್ವತ ಜಿಲ್ಲೆ ರಸುವಾ ಟಿಬೆಟ್ ಗಡಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹದಲ್ಲಿ ಹಲವು ಹಳ್ಳಿಗಳು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ, ನಾಮಾವಶೇಷವಾಗ್ಬಿಟ್ಟಿದ್ದಾವೆ. ಹಲವು ಜಲವಿದ್ಯುತ್ ಯೋಜನೆಗಳಿಗೂ ಕೂಡ ಭಾರೀ ಮೇಘ ಸ್ಫೋಟ, ಭಾರೀ ಜಲಪ್ರಳಯ ಹಾನಿಯನ್ನ ತಂದೊಡ್ಡಿದೆ. जिंदा रह जाओ सेफ्टी सर मादी तो बहुत ना आएगा ना मुझे ओए मिशन लो दिया ओए पाए सब भत्के ओए त्यो माथिको बाटोमा पुग्यो ओए मिसिने नै ओए बोले भएका हुन्। डीएसपी शाहीका अनुसार बाढीमा फँसेका 9 जना प्रहरी बल लाइभ यो चाहिँ है गाइस यस्तो लाइभ छ। ओहो पुरा ड्याम फुटेर आयो यार। तो बहुत ना आएगा ना मुझे ओए मिसिने लो दिया यो पुरै ड्याम फुटेर आएको यो घर गयो यो ल ल ट्युसुली बजारै गयो यार ल गयो यार ओ ए सिलास यता आऊ यता आमा यार बजारै गयो यार। तो बहुत ना आएगा ना मुझे ओए मिसिने लो दिया ओए पाए सब भत्के ओए त्यो माथिको बाटोमा पुग्यो ओए
जरेको पुलको यस्तो पुरै पुरै सिँगै सिँगै हेर्नु पनि लग्यो सबै सबै लग्यो पुल जरेको पुल आएर हानेर यहाँको पनि लग्यो अब पुरा चाइनाको ड्याम फुटेर आएर रहेछ आमामामामामा ल यहाँ हामीले अब ओहो यार यो पुरै ड्याम फुटेर आएको यो घर गयो यो ल ल त्रिशुली बजारै गयो यार ल गयो यार ओए पायो सब भत्क्यो यार ओए त्यो माथिको बाटोमा पुग्यो ओए बल्ल चाहिँ ढुक्क भयो होला बस्ता उडाउँछ होला भइदियो ताजा लाहा भन्नु आएको लुगा ला भने होला ताजा लाहा भन्नु क्या के त भाग्न भ्या यो चाहिँ है गाइस यस्तो लाइभ छ ओहो पुरा ड्याम फुटेर आयो यार ल त्रिशुली बजारै गयो यार ल गयो यार त्यो बाउन्ड नभएन बुझेको ओए मिसिनले लगिदियो यार ओए त्यो बाउन्ड नभएन बुझेको ओए मिसिनले लगिदियो यार ओए पायो सब भत्क्यो यार ओए त्यो माथिको बाटोमा पुग्यो ओए मिसिनले हाल्छ बोलेर गयो हेर्नु
झरेको पुलको यस्तो पुरै पुरै सिङ्गै सिङ्गै हेर्नु पनि लग्यो यो घर गयो यो ल सबै लग्यो झरेको पुल आएर हानेर यहाँको पनि लग्यो यार बजारे गयो यार ಭಾರಿ ಜಲಪ್ರಳಯಕ್ಕೆ ನೇಪಾಳ ನಲುಗಿ ಹೋಗಿದೆ. ಇವತ್ತು ಬೆಳಗ್ಗೆ ನೇಪಾಳದ ರಸುವಾ ಜಿಲ್ಲೆಯಲ್ಲಿ ಚೀನಾ ಟಿಬೆಟ್ ಗಡಿಯ ಸಮೀಪವಿರುವಂತಹ ಬೋಟೆಕೋಶಿ ನದಿಯಲ್ಲಿ ಭೀಕರ ಫ್ಲಾಶ್ ಫ್ಲಡ್ ಸಂಭವಿಸಿಬಿಟ್ಟಿದೆ. ಮನೆಗಳು, ರಸ್ತೆಗಳು, ಸೇತುವೆಗಳು ತರೆಗೆಲೆಗಳ ರೀತಿ ಕೊಚ್ಕೊಂಡು ಹೋಗಿದ್ದಾವೆ. ಆರ್ಭಟಿಸಿ ಹರಿದಂಥ ನದಿ ಎಲ್ಲವನ್ನ ತನ್ನೊಂದಿಗೆ ಆಪೋಷಣ ತೆಗೆದುಕೊಂಡ್ಬಿಟ್ಟಿದೆ. ಸೇತುವೆಗಳೆಲ್ಲ ಹೆಂಗೆ ಮುರಿದು ಹೋದ್ವು ಅನ್ನೋದನ್ನ ಗಮನಿಸಿದ್ರಿ. ನದಿ ಅದನ್ನ ಹೇಗೆ ಆಪೋಷಣ ತೆಗೆದುಕೊಳ್ತು ಅನ್ನೋದನ್ನ ನೋಡಿದ್ರಿ. ಕಟ್ಟಡಗಳು, ಮನೆಗಳು ನದಿಯೊಂದಿಗೆ ಕೊಚ್ಕೊಂಡು ಹೋಗಿದ್ದಾವೆ. ಕೆಲ ಹಳ್ಳಿಗಳೇ ನಾಮಾವಶೇಷವಾಗಿ ಹೋಗ್ಬಿಟ್ಟಿದ್ದಾವೆ. ಆರಂಭದಲ್ಲಿ ಒಂದು ವರದಿ ಇತ್ತು, ಈಗಲೂ ಕೂಡ ಇದು ಈ ಘಟನೆ ಸಂಭವಿಸುವುದಕ್ಕೆ, ಈ ರೀತಿ ಜಲಪ್ರಳಯ ಸಂಭವಿಸುವುದಕ್ಕೆ, ಏಕಾಏಕಿ ನದಿ ಆರ್ಭಟಿಸುವುದಕ್ಕೆ ಕಾರಣ ಏನು? ಈ ಪ್ರಶ್ನೆಗೆ ಸಿಗ್ತಾ ಇರುವಂತಹ ಒಂದೆರಡು ಮೂರು ಉತ್ತರಗಳಲ್ಲಿ ಒಂದು, ಟಿಬೆಟ್ ಭಾಗದಲ್ಲಿ ಸುರಿದಂಥ ಭಾರಿ ಮಳೆ, ಅಲ್ಲಿ ಉಂಟಾದಂತಹ ಪ್ರವಾಹ ಪರಿಸ್ಥಿತಿ, ಅಲ್ಲಿಂದ ನೀರು ಹರಿದು ಬಂದು ಹೀಗಾಗಿರಬಹುದು ಅನ್ನೋದು ಒಂದು ಅನುಮಾನ. ಮತ್ತೊಂದು ಬಹಳ ಬಲವಾಗಿ ಕೇಳಿ ಬರ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ, ಹಿಮ ಬಂಡೆಗಳು ಒಡೆದು ಅದು ನದಿಯ ನೀರನ್ನ ಮೊದಲಿಗೆ ಬ್ಲಾಕ್ ಮಾಡಿದೆ. ದೊಡ್ಡ ಗಾತ್ರದ ಹಿಮಬಂಡೆ ನದಿಗೆ ಬಿದ್ದಂತಹ ಪರಿಣಾಮ ನದಿಯ ನೀರು ಬ್ಲಾಕ್ ಆಗಿದೆ. ಅದಾದ ನಂತರ ಹಿಮಬಂಡೆ ಏಕಾಏಕಿ ಒಡೆದು ಬ್ಲಾಕ್ ಆಗಿದ್ದಂತಹ ನದಿಯ ನೀರು ರಭಸವಾಗಿ ಹರಿದಂತಹ ಪರಿಣಾಮ ಈ ರೀತಿಯಾದಂತಹ ದುರಂತ ಸಂಭವಿಸಿದೆ ಅಂತಾನೂ ಹೇಳಲಾಗ್ತಾ ಇದೆ. ನಿಖರ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ. ನೇಪಾಳದ ವಿದೇಶಾಂಗ ಸಚಿವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಸಂಭವನೀಯ ಭೂಕಂಪದ ನಂತರ ಈ ರೀತಿಯಾದಂತಹ ಅವಲಾಂಚೆ ಉಂಟಾಗಿರಬಹುದು ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಸಾವು ನೋವು ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ 22ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಆದರೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಸಾವಿರಾರು ಜನ ನಾಪತ್ತೆಯಾಗಿದ್ದಾರೆ. ಹಾಗೆ ನಾಪತ್ತೆಯಾದವರಲ್ಲಿ 133 ಮಂದಿ ಭಾರತೀಯರಿದ್ದಾರೆ, 291 ಮಂದಿ ವಿದೇಶಿಗರಿದ್ದಾರೆ. ನಾಪತ್ತೆಯಾಗಿರುವಂತಹ ಭಾರತೀಯರಲ್ಲಿ ಸುಮಾರು 50 ಮಂದಿ ತಮಿಳುನಾಡಿನವರು ಅನ್ನುವಂತಹ ಮಾಹಿತಿ ಇದೆ. ರಕ್ಷಣಾ ಕಾರ್ಯಾಚರಣೆ ಸದ್ಯ ಭರದಿಂದ ಸಾಗ್ತಾ ಇದೆ. ಆದರೆ ಜಲಪ್ರಳಯದ ದೃಶ್ಯ ನಿಜಕ್ಕೂ ಎದೆ ನಡುಗಿಸೋ ರೀತಿ ಇದೆ. ಪ್ರಕೃತಿ ಒಂದೊಮ್ಮೆ ರೌದ್ರಾವತಾರವನ್ನ ತೋರಿದ್ರೆ, ಪ್ರಕೃತಿ ಒಂದೊಮ್ಮೆ ರೋಷಾವೇಶವನ್ನ ತೋರಿದ್ರೆ, ರಣಾವೇಶವನ್ನ ತೋರಿಸಿದ್ರೆ, ಅದರ ಮುಂದೆ ಮಾನವ ನಿರ್ಮಿತ ವಸ್ತುಗಳು ಅಥವಾ ಮನುಷ್ಯ ಏನೇನೂ ಅಲ್ಲ ಅನ್ನೋದು ಆಗಾಗ್ಗೆ ಪ್ರೂವ್ ಆಗ್ತಾನೆ ಇರುತ್ತೆ. ನೇಪಾಳದಲ್ಲಿ ಸಂಭವಿಸಿರುವಂತಹ ಈ ದುರಂತ ಮತ್ತೊಂದು ಸಾಕ್ಷಿ. ಮಾನವ ನಿರ್ಮಿತ ಕಟ್ಟಡಗಳು, ಸೇತುವೆಗಳು, ಜಲವಿದ್ಯುತ್ ಘಟಕಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಹಳ್ಳಿಗಳಿಗೆ ಹಳ್ಳಿಯೇ ಮಾಯವಾಗಿ ಹೋಗ್ಬಿಟ್ಟಿದೆ. ಸುಮಾರು 22 ಜನರ ಜೀವ ಹೋಗಿದೆ. ಸಾವಿರಾರು ಜನ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಕರ್ನಾಟಕದಿಂದ ನೇಪಾಳಕ್ಕೆ ತೆರಳಿರುವಂತಹ ಯಾದಟಿ ಶ್ರೀನಿವಾಸರು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಸೇಫ್ ಆಗಿದ್ದೀರಾ ಸರ್? ನೀವಿರುವಂತಹ ಜಾಗದಲ್ಲಿ ಎಲ್ಲ ಸೇಫ್ ಆಗಿದೆಯಾ? ನಾವು ಈ ಜಾಗದಲ್ಲಿ ಏನು ತೊಂದರೆ ಇಲ್ಲ ಮೇಡಮ್. ನಾವು ಆಕ್ಚುಲಿ ಈ ತಿಂಗಳು 18 ತಾರೀಕಿಂದ ಬೆಂಗಳೂರಿಂದ ಬಿಟ್ಟಿದ್ದೀವಿ. ಓಕೆ. ಬೆಂಗಳೂರಿಂದ 20, 25, 30 ಜನ ಇದ್ದೀವಿ ನಾವು ಈ ಗ್ರೂಪ್ ನಲ್ಲಿ. ಮಿಕ್ಕಿದವರೆಲ್ಲ ನಮ್ಮ ಗುರುಜಿ ಒಟ್ಟಿಗೆ ಮಹಾರಾಷ್ಟ್ರ ಅವರು ಜಾಸ್ತಿ ಜನ ಇದ್ದಾರೆ. ನಾವು 18th ಬೆಂಗಳೂರಿನಲ್ಲಿ ಬಿಟ್ಟು ಫ್ಲೈಟ್ ನಲ್ಲಿ ಕಾಠ್ಮಂಡುಗೆ ಬಂದು ಅಲ್ಲಿಂದ ನಮ್ದು ಫರ್ದರ್ ಜರ್ನಿ ಶುರು ಆಯ್ತು. ನಾವು ಐ ಥಿಂಕ್
ಒಂದು 18th ಅಂದ್ರೆ 21st 22nd ಸಬ್ರುಬೇಸಿ ಅಂತ ನೇಪಾಲ್ ಬಾರ್ಡರ್ ಆಲ್ಮೋಸ್ಟ್ ಅದು ಲಾಸ್ಟ್ ಟೌನ್ ಮೇಡಮ್. ಅಂದ್ರೆ ಈ ರೂಟ್ ಕೈಲಾಶ್ ಬರೋ ರೂಟ್ ನಲ್ಲಿ ಸಬ್ರುಬೇಸಿ ಸಣ್ಣ ಟೌನ್ ಅಷ್ಟೇ, ಅಲ್ಲಿ ಜಾಸ್ತಿ ಏನು ಬೇಸಿಕ್ ಫೆಸಿಲಿಟೀಸ್ ಇರುತ್ತೆ. ನಾರ್ಮಲ್ ಇನ್ನು ಸಬ್ರುಬೇಸಿಯಿಂದ ಚೈನಾ ಬಾರ್ಡರ್ಗೆ ಬರ್ಬೇಕಂದ್ರೆ ಸಿಕ್ಕಾಪಟ್ಟೆ ಡೇಂಜರಸ್ ರೋಡ್, ಅಂದ್ರೆ ಅಷ್ಟು ಡೇಂಜರಸ್ ಆಗಿದೆ. ನಾರ್ಮಲ್ ಇರೋದು ರೂಟೇ ಆ ತರ ಇರುತ್ತೆ. ಅದು ನಾವು ಬರುವಾಗೆ ನಮ್ಮ ಬಸ್ನಲ್ಲಿ ಬರುವಾಗ ನೋಡಿದ್ರೇನೆ ಅಷ್ಟು ಭಯ ಆಗ್ತಾ ಇತ್ತು. ಈಗ ಇವತ್ತು ಮಧ್ಯಾಹ್ನ ನ್ಯೂಸ್ ಏನ್ ಹೇಳಿದ್ರೆ ಅಂದ್ರೆ ಟೋಟಲ್ ಸಬ್ರುಬೇಸಿ ವಿಲೇಜ್ ಎಲ್ಲ ಕಂಪ್ಲೀಟ್ ಫ್ಲಾಶ್ ಬೇಸ್ ನಲ್ಲಿ ಕಂಪ್ಲೀಟ್ ಎಷ್ಟಾಗಿದೆ ಅಂತ ನ್ಯೂಸ್ ಸಿಕ್ತು. ಅದರಿಂದ ನಾವು ಬರೋದು ರೂಟ್ ಸ್ವಲ್ಪ ನಮ್ಗೆ ತೊಂದರೆ ಆಗ್ಬೋದು ಅಂತ ನಮ್ಗೆ ಕಾಣ್ತಾ ಇದೆ. ಇವತ್ತು ನಾವು ಸದ್ಯಕ್ಕೆ ಅದು ಡೇರಾ ಪೂಕ್ ಅಂತ ಫಸ್ಟ್ ಡೇ ಪರಿಕ್ರಮ ಮುಗಿಸ್ಕೊಂಡು ಡೇರಾ ಪೂಕ್ ಅಂತ ಒಂದು ಸ್ಮಾಲ್ ಬೇಸ್ ಕ್ಯಾಂಪ್ ನಲ್ಲಿ ಇದ್ದೀವಿ. ನಾಳೆದು ಬೆಳಗ್ಗೆ ಮಧ್ಯಾಹ್ನಕ್ಕೆ ನಮ್ದು ಪರಿಕ್ರಮ ಕಂಪ್ಲೀಟ್ ಆಗುತ್ತೆ. ಹೋಪ್ಫುಲಿ ನಾವು ನಮ್ಮ ಒರಿಜಿನಲ್ ಪ್ಲಾನ್ ಪ್ರಕಾರ 30ನೇ ತಾರೀಕು ನಾವು ಕಾಠ್ಮಂಡು ಸೇರ್ಬೇಕು ಸಾಯಂಕಾಲಕ್ಕೆ. ಬಟ್ ಈಗ ಈ ಫ್ಲಾಶ್ ಫ್ಲಡ್ಸ್ ಆಗಿ ಅದೇ ಒಂದೇ ಈಗ ಸದ್ಯಕ್ಕೆ ನಾರ್ಮಲ್ ಮೇನ್ ರೂಟ್ ಅದು ಒಂದೇ ಮೇಡಮ್. ಎಲ್ಲರೂ ಬರೋ ಹೋಗೋದು ಅದು ಒಂದೇ ರೂಟೇ. ಚೈನಾದಿಂದ ನೇಪಾಳಿಗೆ ಬಂದು ಕಾಠ್ಮಂಡು ಬರಬೇಕಂದ್ರೆ ಈಗ ಇದಾದ್ಮೇಲೆ ಅದು ರಿಸ್ಟೋರ್ ಆಗುತ್ತಾ ಇಲ್ಲ ಅಂತ ಎಲ್ಲರೂ ಇವತ್ತು ಗೊತ್ತಾದ್ಮೇಲೆ ನ್ಯೂಸ್ ಎಲ್ಲರೂ ಮನೆಯಿಂದನೂ ಫೋನ್ ಬರ್ತಾ ಇದೆ ಅವ್ರ ಮಕ್ಕಳಿಂದ, ಪೇರೆಂಟ್ಸ್ ಇಂದ ಎಲ್ಲರಿಗೆ. ಅದೊಂದು ಈಗ ಎಲ್ಲರಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ನಮ್ಮ ರಿಕ್ವೆಸ್ಟ್ ಏನಂದ್ರೆ ಇಷ್ಟು ಜನ ಇದ್ದಾರೆ ಕರ್ನಾಟಕ ಇಂದ, ಬೆಂಗಳೂರಿಂದ ಎಸ್ಪೆಷಲಿ. ಸೊ ಕರ್ನಾಟಕ ಗವರ್ಮೆಂಟ್ ಯಾರು ಪ್ರೊಯಾಕ್ಟಿವ್ ಆಗಿ ಸ್ವಲ್ಪ ಸ್ಟೆಪ್ಸ್ ತಗೊಂಡು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿದ್ರೆ ಗೊತ್ತಾಗಬೇಕಾದ್ರೆ ನಮ್ಮ ಗುರುಜಿನು ಇವ ಟ್ರಾವೆಲ್ ಈ ಟೂರ್ ಆಪರೇಟರ್ನು ಇನ್ನು ಅದ್ರ ಬಗ್ಗೆ ಅಷ್ಟು ಇನ್ನೂ ಯೋಚನೆ ಮಾಡಲಿಲ್ಲ. ಯಾಕಂದ್ರೆ ಮೇನ್ ಈಗ ಪರಿಕ್ರಮ ಮುಗಿಸಿದ ಮೇಲೆ ಅದು ಆ ಟಾಪಿಕ್ ಬರುತ್ತೆ. ಅದರಿಂದ ಸ್ವಲ್ಪ ಪ್ರೊಯಾಕ್ಟಿವ್ ಆಗಿ ಏನಾದ್ರೂ ಈಗ ಸ್ವಲ್ಪ ಏನಾದ್ರೂ ವ್ಯವಸ್ಥೆ ಮಾಡ್ರೆ ಸ್ವಲ್ಪ ಒಂದು ನಮ್ಗೆ ಸ್ವಲ್ಪ ಫೆಸಿಲಿಟಿ ಆಗ್ಬೋದೇನೋ ಅಂತ ನಮ್ದು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ಗೆ ರಿಕ್ವೆಸ್ಟ್ ಮೇಡಮ್. ನಾವು ಕೂಡ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತೀವಿ ಶ್ರೀನಿವಾಸುಲು ಅವರೇ. ಈಗ ನೀವಿರುವಂತಹ ಜಾಗ ಇದೆಯಲ್ಲ, ಈ ದುರ್ಘಟನೆ ಸಂಭವಿಸಿದ್ಯಲ್ಲ, ಈ ಫ್ಲಾಶ್ ಫ್ಲಡ್ ಆಗಿದೆಯಲ್ಲ, ಆ ಜಾಗದಿಂದ ನೀವು ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದ್ದೀರಿ ಅಂತ ಹೇಳಿ ಶ್ರೀನಿವಾಸುಲು ಅವರೇ? ಅದು ನಾವು ತುಂಬಾ ದೂರ ಇದ್ದೀವಿ ಮೇಡಮ್. ಯಾಕಂದ್ರೆ ಅದು ನೇಪಾಲ್ ಬಾರ್ಡರ್, ನಾವು ಆಲ್ಮೋಸ್ಟ್ ಈಗ ನಾವು ಚೈನಾನಲ್ಲೇ ಇದ್ದೀವಿ. ಆಲ್ಮೋಸ್ಟ್ ಯಾಕಂದ್ರೆ ನಾವು 21-22 ಅಂದ್ರೆ ನೋಡಿ ನಾವು 4 ದಿನ ಮುಂಚೆನೆ ಆ ಏರಿಯಾ ನಾವು ಕ್ರಾಸ್ ಆಗಿದ್ದೀವಿ. ಸದ್ಯಕ್ಕೆ ಇವತ್ತಂತೂ ನಮ್ಗೇನ್ ತೊಂದರೆ ಇಲ್ಲ. ಇಲ್ಲಿ ನಿಮಗೆ ಸಮಸ್ಯೆ ಆದ್ರೆ ಈಗ ವಾಪಸ್ ಬರುವಂತಹ ಸಂದರ್ಭದಲ್ಲಿ ನಿಮ್ಗೆ ಆತಂಕ ಇದೆ ಸಮಸ್ಯೆ. ಯಾಕಂದ್ರೆ ಮಧ್ಯದಲ್ಲಿ ಹೋದ್ಮೇಲೆ ಎಲ್ಲಾದ್ರೂ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನಮ್ಗೆ ಆಚೆ ಇಲ್ಲ ಈಚೆ ಇಲ್ಲ ಆಗುತ್ತೆ. ಯಾಕಂದ್ರೆ ಇವರು ಟೂರ್ ಆಪರೇಟರ್ ಪ್ರಕಾರ ಅವನ ವ್ಯವಸ್ಥೆ ಆ ದಿವಸಕ್ಕೆ ಏನು ಮಾಡಿರ್ತಾನೆ, ಅದು ಅವನ ಪ್ಲಾನ್ ಪ್ರಕಾರ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಎಲ್ಲರಿಗೆ ಈಗ ಅದೇ ಒಂದು ಸಮಸ್ಯೆ ಆಗಿದೆ. ಅದರಿಂದ ಏನಾದ್ರೂ ಕರ್ನಾಟಕ ಗವರ್ಮೆಂಟ್ ಸ್ವಲ್ಪ ಏನಾದ್ರೂ ಇಂಟ್ರೆಸ್ಟ್ ತಗೊಂಡು ಏನಾದ್ರೂ ಹೈಯರ್ ಅಫಿಷಿಯಲ್ ಮಾತಾಡಿದ್ರೆ ಬೇರೆ ಏನಾದ್ರೂ ರೂಟ್ ಇದೆ ಅದಕ್ಕೆ ಏನಾದ್ರೂ ವ್ಯವಸ್ಥೆ ಆಗುತ್ತೇನೋ ಅಂತ ಆದ್ರೆ ಎಲ್ಲರಿಗೆ ಸ್ವಲ್ಪ ಒಳ್ಳೇದಾಗುತ್ತೆ ಮೇಡಮ್. ಈ ವಿದೇಶಾಂಗ ಇಲಾಖೆಯಿಂದ ನಿಮ್ಮನ್ನೇನಾದ್ರೂ ಸಂಪರ್ಕ ಮಾಡೋದು ಅಥವಾ ನೀವೇನಾದ್ರೂ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಆಯ್ತಾ ಸರ್? ಸಹಾಯವಾಣಿ ನಂಬರ್ಸ್ನೆಲ್ಲ ಬಿಟ್ಟಿದ್ದಾರೆ, ಹಾಗಾಗಿ ಕೇಳಿದೆ ಸರ್. ಈಗ ಇಷ್ಟಂದ್ರೆ ಏನು ಆಗ್ಲಿಲ್ಲ ಮೇಡಮ್. ಯಾಕಂದ್ರೆ ಇವತ್ತು ಲೇಟೆಸ್ಟ್ ನ್ಯೂಸ್ ಎಲ್ಲ ಇದೆ. ಈಗ ನಾವು ಮೊದಲು ಪರಿಕ್ರಮ ಮುಗಿಯುವಂತ ಅದೊಂದು ಫಸ್ಟ್ ಪ್ರಯಾರಿಟಿನಲ್ಲಿ ಇದ್ದೇವೆ ಇವೆಲ್ಲ. ದೇವರ ಆಶೀರ್ವಾದ ಇದ್ರೆ ಒಂದು ಫಸ್ಟ್ ಪರಿಕ್ರಮ ಮುಗಿಸ್ಕೊಂಡ ಮೇಲೆ ಈಗ ಮನೆಗೆ ಬರೋದು ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಅದಕ್ಕೋಸ್ಕರ ಇನ್ನ ನಮ್ಮ ಗುರುಜಿ ಟೂರ್ ಆಪರೇಟರ್ ಅದ್ರ ಬಗ್ಗೆ ಏನೋ ಅಷ್ಟೇನು ಮಾತಾಡ್ತಾ ಇಲ್ಲ, ಯೋಚನೆ ಮಾಡ್ಲಿಲ್ಲ ಸದ್ಯಕ್ಕೆ. ಅದಕ್ಕೋಸ್ಕರ ಇದು ಆದ್ಮೇಲೆ ಪರಿಕ್ರಮ ಆದ್ಮೇಲೆನೆ ಟೈಮನ್ನು ಕಡಿಮೆ ಇರುತ್ತೆ ನಾವು ವಾಪಸ್ ಬರ್ಲಿಕ್ಕೆ. ಅವರು ಅಷ್ಟು ಟೈಮಲ್ಲಿ ಅವ್ರು ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅಂತ ಅದು ಆ ಸಮಸ್ಯೆ ನಮ್ಗೆ ಈಗ ನಮ್ಮ ತಲೆನಲ್ಲಿ ಓಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಟೂರ್ ಆಪರೇಟರ್ಸ್ ಅವರು ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ, ಅವ್ರ ಪ್ಲಾನೇ ಬೇರೆ ತರ ಇರುತ್ತೆ. ಅದು ಒಂದ್ ಕಡೆ ಬಂದು ಸರ್ ಇಲ್ಲಿ ಹೀಗೆ ಪ್ರಾಬ್ಲಮ್ ಆಗಿದೆ ಅಂತವನ್ನೇನಾದ್ರೂ ಕೈ ಎತ್ತಿ ಬಿಟ್ರೆ ಮತ್ತೆ ನಾವು ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಮಧ್ಯದಲ್ಲಿ ಸಿಕ್ಕಾಕೊಂಡು ಅಂತ ಎಲ್ಲರಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಅದು ಆಗಿರುವಂತ ದುರಂತ ಸರ್ ಬಹಳ ದೊಡ್ಡ ದುರಂತ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೇನೆ ಎದೆ ನಡುಗ್ಬಿಡುತ್ತೆ. ಪ್ರಕೃತಿಯ ಮುಂದೆ ಮನುಷ್ಯ ಏನೇನೂ ಅಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರಕೃತಿ ತೋರಿಸ್ಕೊಟ್ಬಿಟ್ಟಿದೆ. ಈ ದೃಶ್ಯಗಳನ್ನ ನೋಡಿದ್ರೆ ಸಹಜವಾಗಿ ನಿಮ್ ಜೊತೆ ಬಂದವರು ಅವ್ರ ಮನೆಯವರೆಲ್ಲರೂ ಕೂಡ ಗಾಬರಿಯಾಗಿರ್ತಾರೆ. ಮನೆಯವರಿಗೆಲ್ಲ ವಿಷಯ ಮುಗಿಸಿದ್ರೆ ಸರ್ ಸೇಫ್ ಆಗಿದ್ದೀರಿ ಅನ್ನೋದನ್ನ ತಿಳಿಸಿದ್ರೆ ಎಷ್ಟು ಆತಂಕಕ್ಕೊಳಗಾಗಿದ್ದಾರೆ ಅವರೆಲ್ಲ ಅಂತ ಹೇಳಿ. ಹೌದು ಮೇಡಮ್, ಈಗ ಎಲ್ಲರೂ ವಿಡಿಯೋ ಕಾಲ್, ಕೆಲವರಿಗೆ ಪ್ರಾಬ್ಲಮ್ ಅಂದ್ರೆ ಇಂಟರ್ನ್ಯಾಷನಲ್ ರೋಮಿಂಗ್ ಹಾಕೊಂಡಿದ್ದಾರೆ, ಕೆಲವರು ಇಂಟರ್ನ್ಯಾಷನಲ್ ರೋಮಿಂಗ್ ಹಾಕೊಳ್ಳಿಲ್ಲ. ಇಂಟರ್ನ್ಯಾಷನಲ್ ರೋಮಿಂಗ್ ಹಾಕೊಳ್ಳಿದವರೆಲ್ಲ ಬೇರೆಯವ್ರ ಹತ್ರ ಫೋನ್ ತಗೊಂಡು ಪಾಪ ಅವ್ರ ಮನೆಯಲ್ಲಿ ಮಕ್ಕಳ ಹತ್ರ
ಅದರ್ವೈಸ್ ಅವರು ಪೇರೆಂಟ್ಸ್ ಹತ್ರ ಅವರೆಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅದೀಗ ಪರಿಕ್ರಮ ಮೇಲೆ ಧ್ಯಾಸ ಹೋಗಿ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೆ. ಏನ್ ಮಾಡ್ಬೇಕು ಹೋಗುವಾಗ ಏನಾಗುತ್ತೆ. ನಮ್ಮ ಫ್ಲೈಟ್ ಟಿಕೆಟ್ ಆಲ್ರೆಡಿ ಪ್ರೀ ಬುಕ್ ಆಗಿದೆ. ಅದು ಏನಾದ್ರು ಮಾಡ್ತಾ ಏನ್ ಬಗ್ಗೆ ಏನು ಅಂದ್ರೆ ಈಗ ಸದ್ಯಕ್ಕೆಂದು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿ ಏನು ಯೋಚನೆ ಮಾಡ್ಲಿಕ್ಕೇನು ಅಷ್ಟು ಏನು ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ಓಕೆ ಓಕೆ. ಈಗ ನಿಮ್ಮನ್ನ ಬಿಟ್ಟು, ನಿಮ್ಮ ಟೀಮ್ ಬಿಟ್ಟು ಬೇರೆ ಟೀಮ್ಗಳ ಜೊತೆ ಇಲ್ಲಿಂದ ಹೋಗಿರೋರು ಯಾರ ಜೊತೆಗಾದ್ರೂ ಸಂಪರ್ಕದಲ್ಲಿ ಇದ್ದೀರಾ ಸರ್ ನೀವು? ಯಾರಾದ್ರೂ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋ ಮಾಹಿತಿ ಇದೆಯಾ? ಅದೇ ನಾವಂತೂ ಸೇಫ್ ಇದ್ದೀವಿ, ಬಟ್ ಬೇರೆ ಟೀಮ್ಸ್ ಎಲ್ಲ ಈಗಿನೂ ಅಲ್ಲಿ ಆ ರಸ್ತಾನಲ್ಲಿ ಇರ್ಬೋದು ಮೇಡಮ್. ಯಾಕಂದ್ರೆ ಇದು ಪರಿಕ್ರಮ ಇನ್ನು ಕೈಲಾಶ್ ಪರಿಕ್ರಮಗೆಲ್ಲ ಡೇಟ್ಸ್ ಏನೋ ಇದೆ, ಸೆಪ್ಟೆಂಬರ್ ತನಕ ಇರುತ್ತೆ ಆಲ್ಮೋಸ್ಟ್. ಅದರಿಂದ ಪ್ರಾಬಬ್ಲಿ ಈಗ ಆ ಟೀಮ್ಸ್ ಏನೋ ಇರ್ಬೋದು, ಬಟ್ ಯಾವ ಟೀಮ್ಸ್ ಅವರು ಅಲ್ಲಿ ಆ ಏರಿಯಾನಲ್ಲಿ ಈಗಿದ್ದಾರೆ ಅಂತ ಸದ್ಯಕ್ಕೆ ನಮ್ಮ ಹತ್ರ ಒಂದು ಏನು ಇನ್ಫಾರ್ಮೇಶನ್ ಇಲ್ಲ ಮೇಡಮ್. ಓಕೆ ಓಕೆ ಸರ್, ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಸರ್. ಸೇಫ್ ಆಗಿ ಕರ್ನಾಟಕಕ್ಕೆ ವಾಪಸ್ ಬನ್ನಿ, ಸೇಫ್ ಆಗಿರಿ. ಥ್ಯಾಂಕ್ ಯು ಯಾದಟಿ ಶ್ರೀನಿವಾಸುಲು ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ. ನೇಪಾಳದಲ್ಲಿರುವಂತಹ ಕನ್ನಡಿಗ ಯಾದಟಿ ಶ್ರೀನಿವಾಸುಲು ಅವರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರೆ, ಒಂದು 25-30 ಜನರ ಒಂದು ಟೀಮ್ ಇದೆ. ಕರ್ನಾಟಕದವರು ಇದ್ದಾರೆ, ಅದರಲ್ಲಿ ಮಹಾರಾಷ್ಟ್ರದವರು ಕೂಡ ಇದ್ದಾರೆ. ಎಲ್ಲರೂ ನೇಪಾಳ ಪ್ರವಾಸಕ್ಕೆ ಹೋದವರು, ಪರಿಕ್ರಮಕ್ಕೆ ಅಂತ ಹೋದವರು, ಕೈಲಾಸ ಪರ್ವತವನ್ನ ನೋಡ್ಕೊಂಡು ಬರೋಕೆ ಅಂತ ಹೋದವರು. ಈ ಜಾಗ ಈಗೇನು ದುರಂತ ಸಂಭವಿಸಿದ್ಯೋ ಆ ಜಾಗವನ್ನ 4-5 ದಿನಗಳ ಹಿಂದೆಯೇ ಇವರು ಕ್ರಾಸ್ ಆಗಿದ್ದಾರೆ. ಸದ್ಯ ಚೀನಾದಲ್ಲಿದ್ದಾರೆ. ವಾಪಸ್ ಬರುವಂತಹ ಟೈಮ್ನಲ್ಲಿ ಇದೇ ಮಾರ್ಗದಲ್ಲಿ ಬರುವಂತಹ ಕಾರಣಕ್ಕಾಗಿ ಈಗೆಲ್ಲವೂ ಕೂಡ ಅಲ್ಲಿ ರಸ್ತೆ ಮೂಲಸೌಕರ್ಯ ಎಲ್ಲವೂ ಹಾನಿಗೊಳಗಾಗಿರೋದ್ರಿಂದ ವಾಪಸ್ ಬರೋದಕ್ಕೆ ಸಾಧ್ಯ ಆಗತ್ತಾ? ಏನ್ ನಿಗದಿತವಾಗಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಆ ದಿನವೇ ವಾಪಸ್ ಆಗೋದಕ್ಕೆ ಸಾಧ್ಯ ಆಗತ್ತಾ ಅಥವಾ ಡಿಲೇ ಆಗತ್ತಾ? ಸರ್ಕಾರ ನಮ್ಮನ್ನ ಸಂಪರ್ಕ ಮಾಡಬೇಕು, ನಮಗೆ ಸಹಾಯ ಮಾಡಬೇಕು, ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಮನವಿಯನ್ನ ನ್ಯೂಸ್ ಫಸ್ಟ್ ಮೂಲಕ ಯಾದಟಿ ಶ್ರೀನಿವಾಸುಲು ಅವರು ಮಾಡ್ಕೊಳ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.